ಮೊದಲನೇ ಪ್ರಶ್ನೆ ಅನಿಲ್ ಚಳಗೇರಿ ಅವರೇ, ಹಿಂದೂಗಳು ಹಿಂದೂಗಳಾಗಿ ಉಳಿಬೇಕು ಅದರ ಅರ್ಥ? ಮೊದಲೇದು ನಿರಂಜನ್, ಇವತ್ತು ಉಡುಪಿಯ ಶ್ರೀಗಳು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿ ನನಗಂತೂ ಕಾಣಿಸ್ತಾ ಇಲ್ಲ. ಹಿಂದೂಗಳು ಹಿಂದೂಗಳಾಗಿ ಉಳಿಬೇಕು, ರಾಮ ನಮ್ಮ ಅಸ್ತಿತ್ವ, ಹೀಗಾಗಿ ರಾಮ ಮಂದಿರ, ರಾಮ ಎಲ್ಲಿ ಹುಟ್ಟಿದ್ದ ಅಂತ ನಮಗೆಲ್ಲರಿಗೂ ನಂಬಿಕೆ ಇದೆಯೋ ಅದನ್ನು ಕಾನೂನಾತ್ಮಕವಾಗಿ ನಾವು ಒಂದು ಕೇಸನ್ನು ಮಾಡಿ ನೂರಾರು ವರ್ಷಗಳಿಂದ ಅದರಲ್ಲಿ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಮ ಮಂದಿರ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಇವತ್ತು ಅವರು ಕೊಟ್ಟಿದ್ದಾರೆ. ಆದರೆ ಇಂಥ ಒಂದು ವಿಷಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರೆಸ್ಪಾಂಡ್ ಮಾಡುವಂಥ ಅವಶ್ಯಕತೆ ಇವತ್ತು ಇರಲಿಲ್ಲ ಅಂತ ನನಗನ್ಸುತ್ತೆ. ಒಂದು ರೀತಿಯಿಂದ ನೋಡ್ತಾ ಇದ್ರೆ ಕಾಂಗ್ರೆಸ್ಸು ಬೇಸಿಕಲಿ ಒಂದು ಆಂಟಿ ಹಿಂದೂ ಪಾರ್ಟಿಯಾಗಿ ಹೊರಟಿದೆ. ಈ ದೇಶದ ಬಹುಸಂಖ್ಯಾತರನ್ನ ಅವರನ್ನ ಡಿವೈಡ್ ಮಾಡುವಂಥದ್ದು, ಅವರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದನ್ನ ಕಾಂಗ್ರೆಸ್ ಒಂದು ರೀತಿಯಾಗಿ ಒಂದು ಪ್ರಾಕ್ಟೀಸನ್ನು ಮಾಡಿಕೊಂಡೇ ಬಂದಿದೆ. ಕಾಂಗ್ರೆಸ್ಸಿನ ಹೇಳಿಕೆಗಳನ್ನು ನೋಡ್ಬೋದು. ಮಾನ್ಯ ಪರಮೇಶ್ವರ್ ಅವರ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ರೆ, ಹಿಂದೂಗಳನ್ನು ಅನ್ನುವ ಪದವನ್ನು ಯಾರು ಹುಟ್ಟಿಸಿದ್ರೋ, ಎಲ್ಲಿಂದ ಹುಟ್ಟಿತೋ ಅಂತ ಅವ್ರಿಗೆ ಗೊತ್ತಿಲ್ಲ. ಇವರ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಹಿಂದೂ ಅನ್ನೋ ಪದ ಕೆಟ್ಟದು ಅಂತ ಹೇಳ್ತಾರೆ. ಅನೇಕ ಬಾರಿ ರಿಪೀಟೆಡ್ ಅಫೆಂಡರ ರೀತಿಯಲ್ಲಿ ಸಿದ್ದರಾಮಯ್ಯನವರು ಈ ದೇಶದ, ಈ ರಾಜ್ಯದ ಬಹುಸಂಖ್ಯಾತರಿಗೆ ನೋವು ಆಗುವಂತ ರೀತಿಯಲ್ಲಿ ಮಾತನಾಡ್ತಾ ಬಂದಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಮೇಡಮ್, ಸಿಂಪಲ್ ಆಗಿ ಹೇಳ್ತೀನಿ. ಆತಂಕ ಏನ್ ಗೊತ್ತಾ, ನೀವು ಕೇಳಿದ್ರೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಅವ್ರು ಹೇಳ್ತಾರೆ ಇದು ಬಿಜೆಪಿಯ ಸ್ಲೋಗನ್. ಬಹಳ ಅರ್ಥಗರ್ಭಿತ ಮಾತು. ಪೇಜಾವರ ಶ್ರೀಗಳ ಬಾಯಲ್ಲಿ ಬಿಜೆಪಿಯ ಸ್ಲೋಗನ್, ಏನ್ ಅರ್ಥ ಇದಕ್ಕೆ? ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಪೇಜಾವರ ಶ್ರೀಗಳು, ಉಡುಪಿಯ ಶ್ರೀಗಳು ಅವರು ಮಾತಾಡಿದ್ದನ್ನ ಬಿಜೆಪಿಯ ಪರವಾಗಿ ಮಾತಾಡಬೇಕು ಅಂತಲ್ಲ. ಈ ದೇಶದ ಸನಾತನ ಸಂಸ್ಕೃತಿಗೆ ಹಿಂದುತ್ವ ಅಂತ ನಾವೇನು ಕರಿತೀವೋ, ಹಿಂದೂಗಳು ಬಹುಜನ ಆಗಿರೋದ್ರಿಂದ ಹಿಂದೂ ರಾಷ್ಟ್ರ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ಹಿಂದೂ ಅನ್ನೋ ಪದಕ್ಕೆ ಅಲರ್ಜಿ ಏನು ಅಂದರೆ, ಇವರು ಹಿಂದೂ ಅನ್ನುವ ಪದವನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಹಿಂದೂ ಅಂತ ಹೇಳಿದರೆ ಅದರಲ್ಲಿ ಬಹುತ್ವ ಇದೆ. ಹಿಂದೂ ರಾಷ್ಟ್ರ ಅಂದರೆ ಅಲ್ಲಿ ಬೌದ್ಧರು ಇರ್ಲಿಕ್ಕಿಲ್ಲ, ಅವ್ರು ಮುಸ್ಲಿಮರು ಇರಬಾರ್ದು, ಅಲ್ಲಿ ಕ್ರಿಶ್ಚಿಯನ್ರು ಇರಬಾರ್ದು ಅನ್ನುವ ಯಾವುದೇ ರೂಲ್ ಇಲ್ಲ. ಯಾವುದಾದ್ರೂ ಆ ರೀತಿಯಲ್ಲಿ ಯಾರಾದರೂ ವಿಚಾರ ಮಾಡ್ತಾ ಇದ್ರೆ ಅವರು ಹಿಂದುತ್ವ ಅನ್ನುವ ಪದಕ್ಕೆ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಹಿಂದುತ್ವದ ಬಗ್ಗೆನೇ ಬೇರೆ ಬೇರೆ ರೀತಿಯ ವಿಶ್ಲೇಷಣೆ, ಆಯಾಮಗಳು ಬಂದ್ಬಿಟ್ಟಿದೆ. ರಾಜಕೀಯ ಪ್ರೇರಿತ ಹೇಳಿಕೆಗಳು ಕೂಡ. ರಶ್ಮಿ ಅವರನ್ನು ಕೇಳೋಣ. ರಶ್ಮಿ ಅವರು ದೂರದ ವಿದೇಶದಲ್ಲಿ ಇತ್ಕೊಂಡು ಕೂಡ ಒಬ್ಬ ಪ್ರೌಡ್ ಹಿಂದೂ ಅಂತ ಹೇಳ್ಕೊಂಡು ಇಲ್ಲೂ ಕೂಡ ಅದನ್ನೇ ಪ್ರತಿಪಾದಿಸ್ತಿರೋರು, ಬರವಣಿಗೆ ಮೂಲಕ ಕೂಡ ಅದನ್ನು ತಿಳಿಸ್ತಾ ಇರೋರು. ರಶ್ಮಿ, ಹಿಂದೂ ರಾಷ್ಟ್ರ ರಾಜಕೀಯ ಏತರವಾಗಿ ನೋಡೋದಾದ್ರೆ ಅದರ ಪರಿಕಲ್ಪನೆ ಬೇರೆ ಧರ್ಮಕ್ಕೆ ಮಾರಕಾನ, ಇನ್ನೊಂದು ಧರ್ಮವನ್ನ ಪಕ್ಕಕ್ಕಿಟ್ಟು ನಮ್ಮ ಧರ್ಮದ ರಾಷ್ಟ್ರ ಮಾಡೋ ಪರಿಕಲ್ಪನೆ ಇದೆಯಾ ಅದ್ರ ಹಿಂದೆ? ಭಾರತ ಒಂದೇ ರಾಷ್ಟ್ರ, ಎಲ್ಲಿ ಹಿಂದೂ ಮೆಜಾರಿಟಿ ಇದ್ರೂ ಇಲ್ಲಿ ಯಹೂದಿಯರನ್ನು ನಾವು ಪರ್ಸಿಕ್ಯೂಟ್ ಮಾಡಲಿಲ್ಲ. ಇಲ್ಲಿ ನಾವು ಯಾವ ಬೇರೆ ಧರ್ಮವನ್ನು ಪರ್ಸಿಕ್ಯೂಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಇದು ಒಂದೇ ಜಾಗ ಎಲ್ಲಿ ಹಿಂದೂಗಳೇ ಪರ್ಸಿಕ್ಯೂಟ್ ಆಗ್ತಾ ಇದ್ದಾರೆ. ನೀವೀಗ ನೋಡ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಾ ಉಂಟು, ಕೇರಳದಲ್ಲಿ ಏನಾಗ್ತಾ ಉಂಟು, ಹಿಂದೂಗಳೊಟ್ಟಿಗೆ ಪರ್ಸಿಕ್ಯೂಷನ್ ನಡೀತಾ ಇದೆ, ಬೇರೆ ಏನೂ ಆಗ್ತಾ ಇಲ್ಲ. ಸೊ ಹಿಂದೂಗಳು ಯಾವಾಗಲೂ ಬೇರೆಯವರ ಜೊತೆ ಏನೂ ಏನು ಹೇಳ್ತೀರಿ ಬ್ಯಾಡ್ ವ್ಯವಹಾರ ಏನೂ ಮಾಡೋದಿಲ್ಲ. ಹಾಗೆ ಇರುವಾಗ ನನ್ನ ಪ್ರಕಾರ ಹಿಂದೂ ರಾಷ್ಟ್ರದ ಒಂದು ಕಲ್ಪನೆ ಈ ಇಸ್ಲಾಮಿಕ್ ರಾಷ್ಟ್ರದ ಕಲ್ಪನೆಯಿಂದ ತುಂಬ ಬೇರೆ ಆಗಿದೆ. ಈಗ ನೀವು ನೋಡ್ಬೋದು, ಅಫ್ಘಾನಿಸ್ತಾನ್ ಇಸ್ಲಾಮಿಕ್ ರಾಷ್ಟ್ರ ಆದ ನಂತರ ಅಲ್ಲಿ ಒಂದು ಹಿಂದೂ ಕೂಡ ಯಾರು ಉಳಿಲಿಲ್ಲ. ಅಲ್ಲಿ ಬೇರೆ ಧರ್ಮದವರೊಟ್ಟಿಗೆ ಏನಾಗ್ತದೆ ಅಂತ ನಮಗೆ ಗೊತ್ತುಂಟು. ಅಲ್ಲಿ ಲಿಬರ್ಟಿ ವಿಷಯದ ಮೇಲೆ ಏನಾಗ್ತದೆ ಅಂತ ಗೊತ್ತುಂಟು. ಅಲ್ಲಿ ಮಹಿಳೆಯರೊಟ್ಟಿಗೆ ಏನಾಗ್ತದೆ ಅಂತ ಗೊತ್ತುಂಟು. ಅಲ್ಲಿ ಸಣ್ಣ ಹುಡುಗಿಯರಿಗೆ ಎಜುಕೇಷನ್ ಇದ್ದು ಆಕ್ಸೆಸ್ ಇಲ್ಲ. ಸೊ ಈ ರೀತಿಯೆಲ್ಲ ಇರುವಾಗ ನಾವು ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಂದರೆ, ಇಲ್ಲಿಗ ಒಂದು ಇಸ್ಲಾಮಿಕ್ ರಾಷ್ಟ್ರ ಮತ್ತೊಂದು ಹಿಂದೂ ರಾಷ್ಟ್ರದಲ್ಲಿ ತುಂಬ ಅಂತರವಿದೆ. ಸೊ ಅದನ್ನು ನಾವು ಈಕ್ವೇಟ್ ಮಾಡಿ ಹಿಂದೂ ರಾಷ್ಟ್ರವಾಗಬಾರ್ದು ಅಂತ ಹೇಳಬಾರ್ದು. ಯಾಕಂದರೆ ಹಿಂದೂ ರಾಷ್ಟ್ರದ ಒಂದು ಕ್ವಾಲಿಟೀಸ್ ಇಸ್ ವೆರಿ ಡಿಫ್ರೆಂಟ್. ಇಟ್ ಈಸ್ ಬೇಸ್ಡ್ ಆನ್ ಧರ್ಮ. ಆ್ಯಂಡ್ ಪೇಜಾವರ ಶ್ರೀಗಳು ಕೂಡ ಧರ್ಮದ ವಿಷಯವನ್ನೇ ಮಾತಾಡಿದ್ದು. ಅವರೇನು BJP ಕಾಂಗ್ರೆಸ್ಸಿನ ಅಜೆಂಡಾವನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಟ್ರೈ ಮಾಡಲಿಲ್ಲ. ಅವರದ್ದು ಧರ್ಮದ ಒಂದು ವಾಕ್ಯ. ಮತ್ತು ಧರ್ಮ ಯಾವ ರಾಷ್ಟ್ರದ ಮೂಲವಾಗಿದೆ, ಆ ರಾಷ್ಟ್ರ ಯಾವಾಗಲೂ ಮುಂದೆ ಹೋಗಿದೆ. ಆ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಪ್ರಾಸ್ಪರ್ ಆಗಿದೆ.